ನನಗೆ ನಂಬಕ್ಕಾಗ್ತಲ್ಲ ಇಷ್ಟು ಅರ್ನ್ ಮಾಡ್ಬೋದಾ ಅಂತೇಳ್ಬಿಟ್ಟು. ಇನ್ನೊಂದು ಏನಪ್ಪ ಅಂತಂದರೆ ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ. 4 ಅವರ್ ಲಾಗಿನ್ನಲ್ಲಿದ್ದೀನಿ, 13 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. ಅರ್ನಿಂಗ್ಸ್ ಬಂದ್ಬಿಟ್ಟು 2080 ರೂಪಾಯಿ. 9519 ನೇಮ್ ಏನಿದೆ? ಓಕೆ, ಥ್ಯಾಂಕ್ ಯು. ನೋಡಿ, ಮತ್ತೊಂದು ಆರ್ಡರ್ ಕೊಟ್ಟ 160 ರೂಪಾಯಿ, 10 ಕಿಲೋಮೀಟರ್ ಅಂತೆ. ಈ ಥರ ಒಂದೊಂದ್ಸಲಿ ಕೊಡ್ತಾನೆ, ಏನು ಮಾಡೋಕ್ಕಾಗಲ್ಲ. ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಆಗಲೇ ಇದು 160 ರೂಪಾಯಿ. ನೇಮ್ ಏನಿದೆ? ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ಇವಾಗ ನಿಮಗೊಂದು ಏನು ಹೇಳಬೇಕು ಅಂದರೆ, ಇಲ್ಲಿ ನೋಡಿ, ಇದೊಂದು ಡೆಲಿವರಿ ಮಾಡ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಆರ್ಡ್ರ್ ಎಷ್ಟು ಕೊಟ್ಟ ಅಂತೇಳಿ ನೋಡೋಣ. ಫಸ್ಟು ಡೆಲಿವರಿ ಆಯ್ತಲ್ಲ, ಡೆಲಿವರಿ ಕೊಡ್ತೀನಿ. ನನಗೆ ನಂಬಕ್ಕಾಗ್ತಲ್ಲ ಆ ರೀತಿ. ಇದು ತೊಗೊಂಬಂದಿರೋದು 1.5 ಕಿಲೋಮೀಟ್ರಿಂದ. ನೋಡಿ, 160 ರೂಪಾಯಿ ಕೊಟ್ಟಿದ್ದಾನೆ. 1.5 ಕಿಲೋಮೀಟ್ರಿಂದ ತೊಗೊಂಬಂದಿರೋದು 160 ರೂಪಾಯಿ ಕೊಟ್ಟಿದ್ದಾನೆ ಅಂದರೆ ಗೆಟ್ ಇಂಟು ನೆಕ್ಸ್ಟ್ ಆರ್ಡರ್. ನನಗೆ ಸರ್ಜು 60 ರೂಪಾಯಿ ಸರ್ಜ್ ಇದೆ, ಓಕೆ. ಬಟ್ ಆರ್ಡ್ರಿಗೆ 100 ರೂಪಾಯಿ ಕೊಡ್ತಾ ಇದ್ದಾನ ಅಂತ ಹೇಳ್ಬಿಟ್ಟು ಡೌಟ್ ಬರ್ತೈತೆ. ಇವಾಗ ಇದು 2ನೇ ಆರ್ಡ್ರು ನಿಮಗೆ ತೋರಿಸ್ತೀನಿ ರೀ. ಮತ್ತೊಂದು ಆರ್ಡ್ರ್ ಬಂತು, ಇಲ್ಲಿ ನೋಡಿ, ನೋಡಿದ್ರಾ? ಮತ್ತೊಂದು ಆರ್ಡ್ರು 160 ರೂಪಾಯಿ ಆರ್ಡ್ರು. ಎಷ್ಟು? 3 ಕಿಲೋಮೀಟರ್ ಇದೆ ಟೋಟಲಾಗಿ ಬಂದ್ಬಿಟ್ಟು 3 ಕಿಲೋಮೀಟ್ರು. ಇವಾಗ ಇದಕ್ಕೆ ಹೋಗೋಣ. ಈಗ ಕನ್ಫರ್ಮ್ ಮಾಡಿಬಿಡ್ತೀನಿ ಫಸ್ಟು. ಯಾವುದಂದ್ರೆ ಹೋಮ್ ಕನೆಕ್ಷನು. ಇನ್ನೊಂದು ಏನಂದರೆ, ಇವಾಗ ನಾನು ಮಾಡಿರೋದು 2 ಆರ್ಡ್ರು. 2 ಆರ್ಡ್ರದ್ದು ತೋರಿಸ್ತೀನಿ. 320 ರೂಪಾಯಿ ಕೊಟ್ಟಿದ್ದಾನೆ. 160 ರೂಪಾಯಿ ಒಂದು ಆರ್ಡ್ರಿಗೆ. ಅಲ್ಲ, ನನಗೆ ಯಾಕೆ ಹಿಂಗೆ ಕೊಟ್ಟವನೇ ನನಗೆ ನಂಬಕ್ಕಾಗ್ತಲ್ಲ. ಬಟ್ ಎಲ್ರಿಗೂ ಇದೇ ರೀತಿ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಅದೇ ನನಗೆ ಹೊಸ ಇನ್ಸೆಂಟಿವ್ ಒಂದು ಬಂದಿದೆ. ಏನಂದರೆ ಹೊಸ ಪೇ ಬಂದಿದೆ. ಅಂದರೆ ಒಂದು ಆರ್ಡ್ರಿಗೆ ಬಂದ್ಬಿಟ್ಟು ನಮಗೆ 50 ರೂಪಾಯಿ ಬೆಳಗ್ಗೆ. ಮಧ್ಯಾಹ್ನ ಬಂದ್ಬಿಟ್ಟು ಪೀಕ್ ಅವರ್ಸಲ್ಲಿ ಬಂದ್ಬಿಟ್ಟು ನಮಗೆ 80 ರೂಪಾಯಿ ಅಂತ ಇತ್ತು. ನಾನು ಇವತ್ತು 60 ರೂಪಾಯಿ ಇನ್ಸೆಂಟಿವ್ ಅಲ್ಲ, ಏನು ಒಂದು 120 ರೂಪಾಯಿ ಅದು ಕೊಡ್ಬೋದು ಅಂತ ನಾನು ಅಂದ್ಕೊಂಡೆ. ಎಲ್ಲ ಸೇರಿದ್ರೆ 160 ರೂಪಾಯಿ ಕೊಡ್ತಾ ಇದ್ದಾನೆ. ಇದೇನು ನಿಜಾನೋ ಸುಳ್ಳು ಅಂತ ಗೊತ್ತಾಗ್ತಾಯಿಲ್ಲ. ನೋಡೋಣ ಇರಿ, ಒಂದೊಂದಾಗಿ ಮಾಡ್ತೀನಿ. ನಿಮಗೆ ಕೊನೆಯಲ್ಲಿ ತಿಳಿಸ್ತೀನಿ. ಇವಾಗ 12 ಗಂಟೆಗೆ ನಾನು ಬಂದಿದ್ದು. 4 ಗಂಟೆಗೆ ಅಷ್ಟರಲ್ಲಿ ಎಷ್ಟಾಗುತ್ತೆ, 4 ಅವರಲ್ಲಿ ಎಷ್ಟು ಹೇಳ್ಬಿಟ್ಟು ನೋಡೋಣ. ಇವಾಗ ಈ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಅದನ್ನ ಫಸ್ಟು ಪಿಕಪ್ ಮಾಡ್ಕೊಳ್ಳೋಣ. 9519 1901 ಪಿಕಪ್ ಎಷ್ಟಿದೆ ಅಂತ ನೋಡೋಣ ಇರಿ. ಪಿಕಪ್ ಆಯಿತು. ಡ್ರಾಪ್ ಎಷ್ಟಿದೆ ಅಂತ ನೋಡೋಣ. ಗರ್ಲ್ಸ್ ಅಷ್ಟೆಲ್ಲ ಇದರಲ್ಲಿ ಇಲ್ಲಿಂದ 1.5 ಕಿಲೋಮೀಟ್ರ್ ಏನೋ ಇದೆ ಅಷ್ಟೇ. ಇದರಲ್ಲಿ ಇದು ಟಾಟಾ ಇನ್ಸ್ಟಿಟ್ಯೂಟ್ ಒಳಗಡೆ 1.9 ಕಿಲೋಮೀಟರ್ ತೋರಿಸ್ತಾ ಇದೆ. ಬನ್ನಿ ಹೋಗ್ಬಿಟ್ಟು ಡೆಲಿವರ್ ಮಾಡೋಣ ಇದನ್ನ. ನೋಡಿ, ಮತ್ತೊಂದು ಆರ್ಡ್ರ್ ಕೊಟ್ಟ 160 ರೂಪಾಯಿ, 10 ಕಿಲೋಮೀಟರ್ ಅಂತೆ. ಈ ಥರ ಒಂದೊಂದ್ಸಲಿ ಕೊಡ್ತಾನೆ, ಏನು ಮಾಡೋಕ್ಕಾಗಲ್ಲ. ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಆಗಲೇ ಇದು 160 ರೂಪಾಯಿ. ಗೆಟ್ ಇಂಟು ನೆಕ್ಸ್ಟ್ ಆರ್ಡ್ರ್. ಮಂತ್ರಿ ಸ್ಕ್ವೇರ್ ಹೇಳ್ದವ್ ನೋಡಿ. ಇಲ್ಲಿಂದ ಮಂತ್ರಿ ಸ್ಕ್ವೇರ್ ಹೇಳ್ದವನೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಇದನ್ನ ಹೋಗ್ಬಿಟ್ಟು ಡೆಲಿವರಿ ಮಾಡೋಣಂತ. ಸ್ನೇಹಿತರೆ, ಇವಾಗ ಟೈಮ್ ಆಗಿದೆ 4 ಗಂಟೆ 4 ನಿಮಿಷ ಆಗಿದೆ. ಇವಾಗ ನಾನು 13 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ನಂಬಕ್ಕಾಗ್ತಲ್ಲ ಇಷ್ಟು ಅರ್ನ್ ಮಾಡ್ಬೋದಾ ಅಂತೇಳ್ಬಿಟ್ಟು. ಇನ್ನೊಂದು ಏನಪ್ಪ ಅಂತಂದರೆ, ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ. ಪ್ರಮೋಷನ್ಗೋಸ್ಕರ ಸ್ವಿಗ್ಗಿಯವರು ನಾವು ಶೇರ್ ಮಾಡಿದ್ದಲ್ಲ. ನನಗೆ ಆಫರ್ ಕೊಟ್ಟಿದ್ದ, ಅದನ್ನು ಹೊಡ್ತಿದ್ದೀನಿ. ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನನ್ನ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಓಕೆ. ಇವಾಗ ನೋಡಿಬಿಡಿ ಎಷ್ಟು ಅವರು, 4 ಅವರ್ ನೋಡ್ಕೊಂಬಿಡಿ. ನಿಮಗೆ ಪ್ರೂಫ್ಗೋಸ್ಕರ 4 ಅವರ್ ಲಾಗಿನ್ನಲ್ಲಿದ್ದೀನಿ, 13 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. ಅರ್ನಿಂಗ್ಸ್ ಬಂದ್ಬಿಟ್ಟು 2080 ರೂಪಾಯಿ. 4 ಅವರ್ಗೆ 2080 ರೂಪಾಯಿ ಯಾರು ಅರ್ನ್ ಮಾಡ್ತಾರೆ ಹೇಳಿ? ಅವರಿಗೆ 500 ಬಿತ್ತು. ಕಿಲೋಮೀಟರ್ ಬಂದ್ಬಿಟ್ಟು 66 ಕಿಲೋಮೀಟರ್ ಓಡಿದೆ. 66 ಕಿಲೋಮೀಟರ್ ಹೋಗಿದೆ. ಇವಾಗ ಇನ್ಸೆಂಟಿವ್ ಇಲ್ಲ, 4 ಗಂಟೆ ಆಗಿದೆ, ಇನ್ಸೆಂಟಿವ್ ಏನೂ ಇಲ್ಲ. ಇವಾಗ ಮನೆಗೆ ಹೋಗ್ತೀನಿ. ಮತ್ತೇನಾದ್ರು ಇನ್ಸೆಂಟಿವ್ ಕೊಟ್ಟರೆ 7 ಗಂಟೆಗೆ ಬರ್ತೀನಿ. ಏನಕ್ಕೆ ಕೊಟ್ಟ ಏನು ಅಂತ ನನಗೂ ಗೊತ್ತಿಲ್ಲ, ನನಗೂ ಅರ್ಥನೂ ಆಗ್ತಾಯಿಲ್ಲ. ಇಷ್ಟು ನನಗೆ ಕೊಟ್ಟರೆ ಅವ್ನಿಗೇನು ಸಿಗುತ್ತೆ ಅಂತ. ಬಟ್ ಪ್ರತಿದಿನ ಈ ರೀತಿ ಕೊಡಲ್ಲ. ಇದನ್ನೊಂದು ಸಲ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಈ ರೀತಿಯೂ ಬರ್ತವೆ ಆರ್ಡ್ರುಗಳು, ಈ ರೀತಿಯೂ ಪೇಔಟ್ನ ಕೊಡ್ತಾರೆ. ಅಲ್ಲ, ನ್ಯೂ ಇಯರ್ ದಿನವೇ 100 ರೂಪೀಸ್ ಕೊಡ್ತಾನೆ ಆರ್ಡ್ರಿಗೆ. ಇವತ್ತು 160 ರೂಪಾಯಿ ಒಂದು ಆರ್ಡ್ರಿಗೆ ಕೊಡ್ತವನೆ ಅಂದರೆ ಯೋಚನೆ ಮಾಡಬೇಕು. ನೋಡಿ, ಇಷ್ಟಾಗಿದೆ. ಇಷ್ಟೊತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ರೀತಿ ಪೇಕ್ ಅಲ್ಲ. ಮತ್ತು ಪೇಕ್ ಈಗ ಅನ್ಕೊಳಕ್ಕೆ ಹೋಗ್ಬಿಡಿ. ನಿಮಗೆ ಪೇಕ್ ತೋರಿಸಿದ್ರೆ ನನಗೇನು ಲಾಭ ಇಲ್ಲ, ಓಕೆ. ನಿಮ್ಗೆ ಪೇಕ್ ಪ್ರೂಫ್ ತೋರಿಸಿ
ನಾನೇನು ಮಾಡೋದಿಲ್ಲ ಇಲ್ಲಿ. ಅದು ಅಲ್ಲದೆ ನಾನು ಇಷ್ಟು ಮಾಡಿದ್ದೀನಿ ಅಂತ ಹೇಳಿದ್ರೆ ನನಗೇ ಲಾಸ್ ಅದು, ಏನು ಇಷ್ಟು ಮಾಡೋದು ಇವನು ಅಂತೇಳ್ಬಿಟ್ಟು. ಓಕೆ, ಇವಾಗ ನೋಡಿ ಮತ್ತೆ 7 ಗಂಟೆಯಿಂದ ಮತ್ತೆ 60 ರೂಪಾಯಿ ಸರ್ಚ್ ಕೊಟ್ಟ ನೋಡಿ. 7 ಗಂಟೆಯಿಂದ ನೋಡಿ, ಇವಾಗ ನಿಮ್ಮ ಮುಂದೆನೇ ಬಂತು ನೋಡಿ. 7 ಗಂಟೆಯಿಂದ 60 ರೂಪಾಯಿ. ಮತ್ತೆ 7 ಗಂಟೆಗೆ ಬರ್ತೀನಿ, ಬಿಡಲ್ಲ. ಏನಂದರೆ ದುಡಿಯೋವಾಗಲೇ ದುಡಿದ್ಬಿಡ್ಬೇಕು, ಅಂದರೆ ಮಾಡೋವಾಗಲೇ ಮಾಡ್ಕೊಂಬಿಡ್ಬೇಕು. ಹಾಂ, ಇರಿ ಮತ್ತೆ 7 ಗಂಟೆಗೆ ಬರೋಣ, ಮತ್ತೆ ಅರ್ನಿಂಗ್ಸ್ ಮಾಡೋಣ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಸಾಯಂಕಾಲದ್ದು ಅದೆಷ್ಟಾಗುತ್ತೆ, ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.